ದಿನ ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಿಲ್ಲ ಈ ಯುದ್ಧ. ಎಲ್ಲವೂ ಸರಿಯಾಗಿದೆ, ಮೋದಿ ಅವರು ಎಲ್ಲವನ್ನು ಸರಿ ಮಾಡ್ತಾ ಇದ್ದಾರೆ, ಹೀಗಾಗಿ ನಮ್ಮ ಮೇಲೆ ಯಾವ ಎಫೆಕ್ಟ್ ಬೀಳೋದಿಲ್ಲ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಟ್ರಂಪ್ನ ಹುಚ್ಚಾಟ ಮತ್ತು ಆತನ ಒಂದು ಯುದ್ಧವನ್ನ ನಿಭಾಯಿಸ್ತಾ ಇರುವಂತಹ ರೀತಿ ಫ್ರಾಮ್ ದಿ ಫಸ್ಟ್ ಡೇ ಇಂದ ನೋಡಿದ್ರೆ, ಈ ಹುಚ್ಚನ ಮಾತನ್ನ ಕೇಳಿ ನಾವು ಸುಮ್ಮನೆ ಇದ್ರೆ ನಾವು ಅದೇ ಒಂಥರ ಅಧೋಗತಿಗೆ ಬಂದ್ಬಿಡ್ತೀವಿ ಅನ್ನೋದು ಎಲ್ಲರ ಊಹೆ ಆಗಿತ್ತು. ಆ ಪರಿಸ್ಥಿತಿಗೆ ನಾವು ಇವತ್ತು ಬಂದ್ಬಿಟ್ಟಿದೀವಿ. ಚುನಾವಣೆ ಇತ್ತು, ಹೀಗಾಗಿ ಅದ್ರ ಬಿಸಿ ನಮ್ಗೆ ತಟ್ಟಕ್ ಬಿಟ್ಟಿಲ್ಲ ನರೇಂದ್ರ ಮೋದಿ ಅವರು. ಯಾವ ಚುನಾವಣಾ ರ್ಯಾಲಿಗಳಲ್ಲಿ, ಭಾಷಣಗಳಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ, ಈ ಕಚ್ಚಾ ತೈಲ ಬಿಕ್ಕಟ್ಟಿನಿಂದ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಅದನ್ನ ರವಾನೆ ಮಾಡ್ಲಿಲ್ಲ. ಚುನಾವಣೆ ಮುಗಿತು, ಈಗ ರಿಯಲ್ ಸಿಚುವೇಶನ್ಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಕೂಡ ನ್ಯಾಷನಲ್ ಅಡ್ವೈಸರಿ ಅಂತಿರೋ, ಮನವಿ ಅಂತಿರೋ, ಅದಕ್ಕೊಂದು ಇಮೋಷನಲ್ ಟಚ್ ಕೊಟ್ಟು, ದೇಶಭಕ್ತಿಯ ಟಚ್ ಕೊಟ್ಟು ಕೆಲವೊಂದು ಮಿತವ್ಯಯವಾದಂತಹ ಉಳಿತಾಯಗಳನ್ನ ಮಾಡಿ ಅಂತ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ ಹೈದರಾಬಾದ್ ರ್ಯಾಲಿಯಲ್ಲಿ. ಬಟ್ ಟೈಮಿಂಗ್ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಆಕ್ಷೇಪ ಇದೆ. ಇಷ್ಟ ದಿನ ಸುಮ್ಮನಿದ್ರು, ಎಲೆಕ್ಷನ್ಗೋಸ್ಕರ ಪಂಚರಾಜ್ಯಗಳ ಚುನಾವಣಾ ರ್ಯಾಲಿಗಳಲ್ಲಿ ಎಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಮಾಡಿಲ್ಲ. ಚುನಾವಣೆ ಮುಗೀತು, ಸರ್ಕಾರಗಳು ಬಂದು ಈಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇವ್ರಿಗೆ ಚುನಾವಣಾ ರಾಜಕೀಯ ಇಂಪಾರ್ಟೆಂಟ್ ಆಯ್ತು. ಭಾರತದ ಪ್ರಜೆಗಳನ್ನ ಸನ್ನದ್ಧರಾಗಿರಿಸೋದಕ್ಕೆ ಯಾವುದೇ ರೀತಿಯಂತ ರಿಯಾಲಿಟಿಯನ್ನ ಜನರಿಗೆ ಹೇಳಲಿಲ್ಲ ಅನ್ನುವಂತ ಒಂದು ಕೋಪ ಇದೆ. ಬಿಟ್ಟರೆ ಇಡೀ ಪ್ರಪಂಚಕ್ಕೆ ಆಗಿರುವಂತಹ ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶಕ್ಕೂ ಕೂಡ ಆಗಿದೆ.